ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಆಡಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಸಮಿತಿ ರಚನೆಯಾಗಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸ್ಟೇಡಿಯಂಗೆ ಸಮಿತಿ ಭೇಟಿಯನ್ನ ಕೂಡ ಕೊಡ್ತಾರೆ. ಸೀಮಂತ್ ಕುಮಾರ್ ಸೇನ್ ಜಿಬಿ ಆಯುಕ್ತರು ಹಾಗೆ ಫೈರ್ ಅಧಿಕಾರಿಗಳ ಸಮಿತಿ ಸ್ಟೇಡಿಯಂಗೆ ಭೇಟಿಯನ್ನ ಕೊಡ್ತಾರೆ. ಸಂಜೆ 5 ಗಂಟೆಗೆ ಗೃಹ ಸಚಿವರಿಗೆ ವರದಿಯನ್ನ ಸಲ್ಲಿಸಬೇಕಿದೆ. ದುರಂತ ಎಲ್ರಿಗೂ ಕೂಡ ಗೊತ್ತಿದೆ, ಎಷ್ಟು ದೊಡ್ಡ ಮಟ್ಟಿಗೆ ಆಗಿತ್ತು, ಎಷ್ಟು ಜನರನ್ನ ಬಲಿ ಪಡೆದಿತ್ತು ಅಂತ. ಅದಕ್ಕೆ ಅಲ್ಲಿಯ ಮ್ಯಾನೇಜ್ಮೆಂಟ್ ಅಥವಾ ಇವೆಂಟ್ ನಡೆಸಿರುವಂತಹ ಸಂಸ್ಥೆ ಇದೆಲ್ಲದರ ಮೇಲೂ ಕೂಡ ಆರೋಪ ಬಂದಿತ್ತು. ಸರಿಯಾದಂಥ ಕೋಆರ್ಡಿನೇಷನ್ ಇರಲಿಲ್ಲ, ಸರಿಯಾಗಿ ಅರೇಂಜ್ ಮಾಡಿರಲಿಲ್ಲ ಅನ್ನೋದಾಗಿ. ಇದೀಗ ಮತ್ತೆ ಆ ರೀತಿಯಾದಂಥ IPL ಪಂದ್ಯ ಆಗಿರ್ಬೋದು, ವಿಜಯ್ ಹಜಾರೆ ಪಂದ್ಯಗಳು ನಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಿರುವಂಥ ತಯಾರಿಗಳು, ಪ್ರಿಕಾಷನ್ಸ್ ಎಲ್ಲವೂ ಕೂಡ ತಗೋಬೇಕಾಗಿದೆ. ವಿಜಯ್ ಹಜಾರೆ ಹಾಗೆ IPL ಪಂದ್ಯ ನಡೆಸೋದಕ್ಕೆ ಕೇಳಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರೇಕ್ಷಕರಿಲ್ಲದೆ ಪಂದ್ಯ ನಡೆಸೋ ಬಗ್ಗೆ KSCA ಕೇಳಿದ್ದಾರೆ. ಹೀಗಾಗಿ ವರದಿ ಬಂದ ಬಳಿಕ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ ಅಂತ ಹೋಮ್ ಮಿನಿಸ್ಟರ್ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಈಗ ಒಂದು ಕಮಿಟಿ ಮಾಡಿದ್ದೀವಿ. ನಮ್ಮ ಕಮಿಷನರು ನೇತೃತ್ವದಲ್ಲಿ, ಬ್ಯಾಂಗ್ಳೂರು ಕಮಿಷನರ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ದೀವಿ. ಅವರು BBMP ಕಮಿಷನರು, GBA ಕಮಿಷನರು, PWD, ಫೈರು, ಹೆಲ್ತು, ಇಷ್ಟು ಜನರದ್ದು ಒಂದು ಕಮಿಟಿ ಮಾಡಿ ಅವರು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕ್ರಿಕೆಟ್ ಸ್ಟೇಡಿಯಮ್ಗೆ ಭೇಟಿ ಕೊಡ್ತಾರೆ. ಕೊಟ್ಟಾದಮೇಲೆ ಅವರು ನಮಗೆ ಫೀಡ್ಬ್ಯಾಕ್ ಕೊಡ್ತಾರೆ. ವಾಟ್ ಆರ್ ದಿ ಅವರು ಕೇಳಿರೋದು ವಿಜಯ್ ಹಜಾರೆ ಟೂರ್ನಮೆಂಟಿಗೆ ಅಲ್ಲ, IPLಗೂ ಕೇಳಿದರೆ IPL ಇನ್ನೂ ಭಾಳ ದೂರ ಇದೆ. ಮತ್ತೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೋಮ ಹವನ ಪೂಜೆ ನಡೆದಿದೆ. ಕಾಲ್ತುಳಿತ ದುರಂತ ಪ್ರಕರಣದ ಬಳಿಕ ಒಂದು ಮಹಾಪೂಜೆಯನ್ನ ಕೂಡ ಮಾಡಿದ್ದಾರೆ. ಸ್ಟೇಡಿಯಂನಲ್ಲಿ ಸುದರ್ಶನ ಹೋಮ, ನವಗ್ರಹ ಪೂಜೆ, ಗಣಪತಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಡಿಸೆಂಬರ್ 24ರಿಂದ ವಿಜಯ್ ಹಜಾರೆ ಪಂದ್ಯಾವಳಿ ಆರಂಭ ಆಗುವಂತಹ ಹಿನ್ನೆಲೆ ಪೂಜೆಗಳನ್ನು ನೆರವೇರಿಸಿದ್ದಾರೆ. ಅದರ ಜೊತೆಗೆ ಪ್ರೇಕ್ಷಕರು ಇಲ್ಲದೇನೆ ವಿಜಯ್ ಹಜಾರೆ ಪಂದ್ಯಾವಳಿ ನಡೆಯೋದಿದೆ. ಅಹಿತಕರ ಘಟನೆಗಳು ನಡೆಯದಂತೆ ಮೈದಾನಕ್ಕೂ ಕೂಡ ಪೂಜೆಯನ್ನ ಮಾಡಿದ್ದಾರೆ. 6 ಜನ ಪುರೋಹಿತರು ಹೋಮ ಹವನ ಪೂಜೆಯನ್ನು ನೆರವೇರಿಸಿದ್ದಾರೆ. ಇದೇ ಸಂದರ್ಭ ನೂತನ KSCAನ ಪದಾಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ದೊಡ್ಡ ದುರಂತದ ನಂತರದಲ್ಲಿ ಮತ್ತೆ ವಿಜಯ್ ಹಜಾರೆ ನಡೀತಾ ಇದೆ ಪಂದ್ಯ. ಸೊ ಅದಕ್ಕೂ ಮುಂಚಿತವಾಗಿ ಸುದರ್ಶನ ಹೋಮ ಸೇರಿದಂತೆ ಗಣಪತಿ ಪೂಜೆ, ನವಗ್ರಹ ಹೋಮವನ್ನು ನೆರವೇರಿಸಿದ್ದಾರೆ. ಯಾವುದೇ ಅವಘಡಗಳು ಮುಂದಿನ ದಿನಗಳಲ್ಲಿ ನಡೀಬಾರದು ಅನ್ನೋದಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪುರೋಹಿತರು ನಡೆಸಿಕೊಟ್ಟಂತ ಪೂಜೆಗಳಿದು.